ಹಾಯ್ ಫ್ಯಾಮ್, ನಾನಿವತ್ತು ಎ ಡೇ ಇನ್ ಮೈ ಲೈಫ್ ಅಟ್ ಆಫೀಸ್ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಬೆಳಗ್ಗೆ ಟಿಫಿನ್ಗೆ ಅಂಬ್ಲಿ ಮಾಡ್ಕೊಂಡಿದ್ದೆ ಆ್ಯಂಡ್ ಕಡಲೆಕಾಯಿ ಬೀಜ ಹುರ್ಕೊತಾ ಇದ್ದೆ, ದೋಸೆ ಹಾಕೊಂಡು ಹೋಗೋಣ ಮಧ್ಯಾಹ್ನ ಲಂಚ್ಗೆ ಅಂತ. ಆ್ಯಂಡ್ ಇದು ಬಂದು ನಂದು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟ್ರಿಕ್ಟಾಗಿ. ಆ್ಯಂಡ್ ಪ್ರೋಟೀನ್ಗೆ ಎಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಕ್ಯಾಬ್ ಬಂದು ಪಿಕಪ್ ಪಾಯಿಂಟ್ ಬರುತ್ತೆ. ಸೊ ಪಿಕಪ್ ಪಾಯಿಂಟ್ಗೆ ನನ್ನ ಮನೇನ 5:15ಗೆ ಬಿಡಬೇಕು. ಪಿಕಪ್ ಪಾಯಿಂಟ್ಗೆ ಹೋಗಿ ಕ್ಯಾಬ್ ಎತ್ಕೊಂಡು ಆಫೀಸಿಗೆ ಬರಬೇಕಾಗತ್ತೆ. ವರ್ಕಿಂಗ್ ವುಮೆನ್ಸ್ಗೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ, ಮನೇಲೂ ಕೆಲಸ ಮಾಡಬೇಕು ಆ್ಯಂಡ್ ಆಫೀಸಿಗೆ ಬಂದು ಆಫೀಸಲ್ಲೂ ಕೆಲಸ ಮಾಡಬೇಕು ಆ್ಯಂಡ್ ಟ್ರಾವೆಲಿಂಗ್. ನಂದಂತೂ ಟ್ರಾವೆಲಿಂಗ್ ಒನ್ ಸೈಡ್ಗೆ 2.5 hour ಆಗುತ್ತೆ. ಸೊ ಟ್ರಾವೆಲಿಂಗ್ ಇಸ್ ವೆರಿ ಹೆಕ್ಟಿಕ್ ಅಂತ ಹೇಳ್ಬೋದು. ಇದು ಇನ್ಫೋಸಿಸ್ ಬ್ರಾಂಚಸ್ ಬಂದು ತುಂಬ ಕಡೆ ಇದೆ ಬ್ಯಾಂಗ್ಳೂರಲ್ಲಿ. ನಮ್ಮದು ಬಂದು ಬಾಗ್ಮನಿ ಟೆಕ್ ಪಾರ್ಕಲ್ಲಿದೆ. ವಿ ಆರ್ ವರ್ಕಿಂಗ್ ಫಾರ್ ಮೈಕ್ರೋಸಾಫ್ಟ್ ಕ್ಲೈಂಟ್. ನಾವಿರೋದು ಮೈಕ್ರೋಸಾಫ್ಟ್ ಕ್ಲೈಂಟ್ ಲೊಕೇಶನಲ್ಲಿ. ಸೊ ಆಫೀಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಬಂದು ಆಫೀಸ್ದು ಪ್ಯಾಂಟ್ರಿ ಆ್ಯಂಡ್ ಇಲ್ಲಿ ಕಾಫಿ ಮಿಷಿನ್ ಇದೆ. ಸೊ ಕಾಫಿ ಮತ್ತು ಹಾಲು ಏನಾದರೂ ತೊಗೊಬೋದು. ಇಲ್ಲಿ ಸೂಪ್ದು ಪ್ಯಾಕೆಟ್ಸ್ ಇಟ್ಟಿರ್ತಾರೆ, ಶುಗರ್ ಫ್ರೀ, ಬೆಲ್ಲದ್ದು ಆ್ಯಂಡ್ ಶುಗರ್ ಸ್ಯಾಸೆಟ್ಟು. ಆ್ಯಂಡ್ ಇಲ್ಲಿ ಕುಕೀಸ್ ಕೂಡ ಇಡ್ತಾರೆ. ಆ್ಯಂಡ್ ಟೀ ಬೇಕಾದರೆ ಟೀಸ್ ಆ್ಯಂಡ್ ಗ್ರೀನ್ ಟೀ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಫ್ರೀಯಾಗಿ ಸಿಗುತ್ತೆ. ಇದೊಂದು ಎಂಪ್ಲಾಯಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಮಿಷಿನ್ ಕಾಫಿ ನಾನು ಪ್ರಿಫರ್ ಮಾಡೋಲ್ಲ. ನನಗೆ ಏನಾದರೂ ಬೇಕು ಅಂದರೆ ಗ್ರೀನ್ ಟೀ ಕುಡಿತೀನಿ. ಆ್ಯಂಡ್ ಎಲ್ಲ ಫ್ಲೋರ್ನಲ್ಲೂ ಒಂದೊಂದು ಓವೆನ್ ಇಟ್ಟಿದ್ದಾರೆ ಆ್ಯಂಡ್ ಫ್ರಿಡ್ಜ್ ಇಟ್ಟಿದ್ದಾರೆ. ಆ್ಯಂಡ್ ಮಾಮೂಲಿ ಫಿಲ್ಟರ್ ಇದೆ, ಹಾಟ್ ವಾಟರ್, ಕೋಲ್ಡ್ ವಾಟರ್ ಆ್ಯಂಡ್ ನಾರ್ಮಲ್ ವಾಟರ್ಗೆ. ಆ್ಯಂಡ್ ವೆಂಡಿಂಗ್ ಮಿಷಿನ್ ಇದೆ, ದಟ್ ಈಸ್ ಪೇ ಆ್ಯಂಡ್ ಯೂಸ್ ವೆಂಡಿಂಗ್ ಮಿಷಿನ್. ಸೊ ನೋಡಿ, ಈಗ ವಾಕಿಂಗ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಟಿಫನ್ ಆದಮೇಲೆ ನಾನು ಒಂದು ರೌಂಡ್ ಸನ್ಲೈಟ್ ತೊಗೊಳಕ್ಕೆ ಅಂತ ಬರ್ತೀನಿ. ವಾಕ್ ಆದಂಗೂ ಆಗುತ್ತೆ ಆ್ಯಂಡ್ ಸನ್ಲೈಟು ವೆರಿ ಇಂಪಾರ್ಟೆಂಟ್ ಅಂತ. ನನಗೆ ರೀಸೆಂಟಾಗಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿತ್ತು. ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಸನ್ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಬಾಡಿಗೆ, ಅದರಿಂದ ನಾನು ತುಂಬಾ ಸಫರ್ ಮಾಡಿದೆ ಅಂತ ಹೇಳ್ಬೋದು. ನೈಟ್ ಶಿಫ್ಟ್ಸ್ ಯಾರ್ಯಾರು ಮಾಡ್ತಿರೋ ಅವ್ರಿಗೆಲ್ಲ ಮೋಸ್ಟ್ ಈ ಪ್ರಾಬ್ಲಮ್ ತರುತ್ತೆ ಅಂತಲೇ ಹೇಳ್ಬೋದು. ಸನ್ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಡಿನ ಎಷ್ಟು ನೀವು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಟಿಫನ್ ಆದಮೇಲೆ ಈ ಥರ ಒಂದು ಒಳ್ಳೆ ಸನ್ಲೈಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ವರ್ಕಿಂಗ್ ಎಂಪ್ಲಾಯೀಸ್ಗೆ. ದಟ್ಟು 8 o'clock 10 o'clock ಏನು ಸನ್ಲೈಟ್ ಸಿಗುತ್ತಲ್ಲ, ಅದು ನಿಮ್ಮ ಬಾಡಿಲಿ ತುಂಬ ವಿಟಮಿನ್ ಡಿನ ಅಬ್ಸರ್ವ್ ಮಾಡುತ್ತೆ. ಸೊ ಇಟ್ ಈಸ್ ಗುಡ್ ಫಾರ್ ಎವ್ರಿ ಎಂಪ್ಲಾಯಿ ಈ ಥರ ತೊಗೊಳ್ಳೋದು ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಇದು ಬಂದು ನಮ್ಮದು ಕೆಫೆಟೇರಿಯಾ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು 60 rupeesಗೆ ಅನ್ಲಿಮಿಟೆಡ್ ಸಿಗುತ್ತೆ. ಇಡ್ಲಿ, ದೋಸೆ, ವಡೆ, ಪೂರಿ, ಎಕ್ಸೆಟ್ರಾ ಆಮ್ಲೆಟ್. ಆ್ಯಕ್ಚುಲಿ ಇದು ಬರ್ತಿದೆ ಅಂತ ಹೇಳ್ಬೋದು. 60 rupeesಗೆ ಅಷ್ಟೊಂದು ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಬ್ರೆಡ್ ಜಾಮ್ ತುಂಬ ಇರುತ್ತೆ. ಆ್ಯಂಡ್ ಮಧ್ಯಾಹ್ನನೂ ಬಂದು ಅನ್ಲಿಮಿಟೆಡ್ ಬಫೆಟ್ ಇರುತ್ತೆ 100 rupeesಗೆ, ವೆಜ್ ಆ್ಯಂಡ್ ನಾನ್ ವೆಜ್. ಐ ಥಿಂಕ್ ವೇಸ್ಟ್ ತಿನ್ನೋಕ್ಕಾಗಲ್ಲ. ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅಕಸ್ಮಾತ್ ಏನಾದ್ರು ಬಾಕ್ಸ್ ತಂದಿಲ್ಲ ಅಂದಾಗ ಇಲ್ಲಿ ಪ್ರಿಫರ್ ಮಾಡ್ತೀನಿ, ದಟ್ಟು ನಾನ್ ವೆಜ್. ಸೊ ಕೆಫೆಟೇರಿಯಾ ಬಂದು ಈ ಥರ ಇದೆ.
ಸೊ ಮಧ್ಯಾಹ್ನ ಊಟನ ಮುಗಿಸ್ಬಿಟ್ಟು ಎಲ್ಲ ಎಂಪ್ಲಾಯೀಸ್ ಇನ್ ಕಾರ್ಪೊರೇಟ್ ಫೀಲ್ಡ್ ಎಲ್ಲರೂ ವಾಕ್ ಮಾಡ್ತಾರೆ. ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್. ಬಿಕಾಸ್ ನಾವು 8 to 9 hours ನಾವು ಕೂತಿರ್ತೀವಿ. ತಿಂದು ಕೂತ್ಕೊಂಡು ತುಂಬಾ ಎಫೆಕ್ಟ್ ಆಗುತ್ತೆ ಲೈಫ್ಗೆ. ಕೂತ್ಕೊಂಡೇ ವಾಕ್ ಮಾಡ್ತಾ ಇರಬೇಡಿ ಅಂತ ಹೇಳ್ತೀನಿ. ಬಾಡಿಗೂ ಆ್ಯಕ್ಚುಲಿ ಫ್ರೀ ಬೇಕು. ಸೊ ವಾಕ್ ಮಾಡಿ, ನಿಮಗೆ ಟೈಮ್ ಫ್ರೀ ಸಿಕ್ತಾಗೆಲ್ಲ ವಾಕ್ ಮಾಡಿ. ಇಫ್ ಯು ಕಾಂಟ್ ಕಮ್ ಔಟ್, ಪ್ಲೀಸ್ ವಾಕ್ ಇನ್ ದ ಫ್ಲೋರ್ ಅಂತಲೇ ಹೇಳ್ತೀನಿ. ಅಲ್ಲಿಂದ ಇನ್ನೊಂದು ಫ್ಲೋರಿಗೆ ಹೋಗೋದು ಅದೆಲ್ಲ ಹೆಲ್ಪ್ ಆಗುತ್ತೆ. ಇದು ಬಂದು ಔಟ್ಸೈಡಿಂದ ಆಫೀಸ್ ಯಾವ ಥರ ಕಾಣುತ್ತೆ ಅನ್ನೋ ವ್ಯೂ ಚೆನ್ನಾಗಿದೆ. ಈ ಥರ ಗ್ರೀನರಿ ಇದ್ದರೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ. ಆಚೆ ಕಡೆ ಬಂದು ಈ ಥರ ಎಲ್ಲ ನೋಡಿಕೊಂಡು ಹೋಗಿ ಕೂತ್ಕೊಂಡ್ರೆ ವಾಕ್ ಮಾಡೋದಕ್ಕೆ ನಾವು ರಿಫ್ರೆಶ್ ಆಗ್ತೀವಿ ಅಂತಲೇ ಹೇಳ್ಬೋದು. ಇದು ಬಂದು ನಮ್ಮದು ಬೇಸ್ಮೆಂಟಲ್ಲಿರೋವಂಥ ಒಂದು ಕೆಫೆಟೇರಿಯಾ. ಸೊ ಆ್ಯಂಬಿಯನ್ಸ್ ಏನೋ ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು. ಬಟ್ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇಲ್ಲಿ ಪಾಕಶಾಲೆ ಇತ್ತು, ತೆಗೆದುಬಿಟ್ಟಿದ್ದಾರೆ. ಪಾಕಶಾಲೆದಲ್ಲಂತೂ ಒಂದು ಕಾಫಿ 45 rupees. ಸೊ ಕಾಸ್ಟ್ಲಿ. ಆ್ಯಂಡ್ ಎಲ್ಲ ಮೀಲ್ಸ್ ಎಲ್ಲ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮಗೆ ಅಲ್ಲಿ ಕ್ಲೈಂಟ್ ಲೊಕೇಶನಲ್ಲಿ ಸಿಗುವಂಥ ಕೆಫೆಟೇರಿಯಾನಲ್ಲೇ ಇಟ್ಸ್ ಗುಡ್, ರೀಸನಬಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಇಟ್ಸ್ ಟೈಮ್ ಫಾರ್ ಲಾಗೌಟ್ ಆಗ್ತಾ ಇದ್ದೀನಿ. ಸೊ ಎಲ್ಲರಿಗೂ ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಕ್ವಶನ್ ಲಾಗೌಟ್ ಯಾವಾಗ ಅಂತ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.